ಮೇಲೆ ಹಳೆ ವಸ್ತ್ರಗಳಿಗೆ ಗುಡ್ ಬೈ ಹೇಳಿ ಹೊಸ ಉಡುಗೆಗಳತ್ತ ಮುಖ ಮಾಡುವ ಮಂದಿಯೇ ಹಲವರು. ಹಾಗಿದ್ರೆ ಹೊಸ ವರ್ಷಕ್ಕೆ ಸೂಕ್ತವಾಗುವಂತಹ ವಿಭಿನ್ನ ಉಡುಗೆಗಳು ಯಾವುವು, ಯಾವ ಕಲರ್ ಕಾಂಬಿನೇಷನ್ ಸೂಟೇಬಲ್ ಆಗುತ್ತೆ ಎಂಬ ಹಲವಾರು ಮಾಹಿತಿಗಳನ್ನ ಇಂದಿನ ಸಿರಿ ಸಖಿ ಹೊತ್ತು ತಂದಿದ್ದಾಳೆ. ಇವತ್ತು ನಾನು ನಿಮಗೆ ಲಾಂಗ್ ಸ್ಕರ್ಟ್ಸ್ ಬಗ್ಗೆ ಮತ್ತು ಟಾಪ್ಸ್ ಬಗ್ಗೆ ಮತ್ತು ಶಾರ್ಟ್ ಗೌನ್ಸ್ ಬಗ್ಗೆ, ಲಾಂಗ್ ಗೌನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೆಂಗೂ ನ್ಯೂ ಇಯರ್ ಹತ್ತಿರ ಬರ್ತಿದೆಯಲ್ವಾ, ಪಾರ್ಟಿಗಾಗಿ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರೋದು ಒಂದು ಡ್ರೆಸ್ ಏನು ಅಂದರೆ ಒಂದು ಸ್ಕರ್ಟು, ಒಂದು ಟಾಪು. ಇದು ಸ್ಕರ್ಟಿಗೆ ನಾವು ಒಂದು 5 ಇಂಚು ಬೆಲ್ಟ್ ಕೊಟ್ಟಿದ್ದೀವಿ. ಬೆಲ್ಟ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಹಿಪ್ಪು ದೊಡ್ದಿರೋರಿಗೆ ಇದನ್ನು 5 ಇಂಚು ಬೆಲ್ಟ್ ಹಾಕಿದ್ರೆ ಕರೆಕ್ಟ್ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಕಾಣ್ತದೆ. ಆಮೇಲೆ ಅದರ ಕೆಳಗಡೆಯಿಂದ ನಾವು ಅಂಬ್ರೆಲಾ ಸ್ಕರ್ಟ್ ಕೊಟ್ಟಿದ್ದೀವಿ, ಸ್ವಲ್ಪ ಫ್ಲೇರ್ ಸ್ಕರ್ಟ್ ಕೊಟ್ಟಿದ್ದೀವಿ. ಸೊ ವಾಕಿಂಗ್ ಕೂಡ ಈಸಿ ಆಗುತ್ತೆ ಅಂತ. ಈ ಬೆಲ್ಟಿಗೆ ನಾವು ವೆಲ್ವೆಟ್ ಹಾಕಿದ್ದೀವಿ. ವೆಲ್ವೆಟ್ ಹಾಕಿ ಇದಕ್ಕೆ ಥ್ರೆಡ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದೀವಿ. ಈ ಸ್ಕರ್ಟಿಗೆ ನಾವು ವೆಲ್ವೆಟ್ ಹಾಕಿದ್ದೀವಿ. ಡಾರ್ಕರ್ ಬ್ರೌನರ್ ಶೇಡ್ ತೊಗೊಂಡಿದ್ದೀವಿ. ಡಾರ್ಕರ್ ಬ್ರೌನ್ ಶೇಡ್ಗೆ ಗೋಲ್ಡ್ ಜೆರಿ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಅದನ್ನು ಹಿಪ್ ಪೋರ್ಷನ್ಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಅದಕ್ಕೆ ಅಂಬ್ರೆಲಾ ಸ್ಕರ್ಟ್ ಸಹ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಮ್ಯಾಚ್ ಆಗುವ ಟಾಪ್ ಕೊಟ್ಟಿದ್ದೀವಿ. ಈ ಟಾಪ್ ಯೂನಿವರ್ಸಲ್ಲು, ಎಲ್ಲ ಪ್ಯಾಂಟ್ಸ್ಗೆ ಹಾಕ್ಬೋದು, ಸ್ಕರ್ಟ್ಸ್ಗೆ ಹಾಕ್ಬೋದು, ಅಥವಾ ಶಾರ್ಟ್ ಮಿಡೀಸ್ಗೂ ಹಾಕ್ಬೋದು. ಈ ಟಾಪಿಗೆ ನಾವು ಫರ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಈ ಪೋರ್ಷನ್ ಮಾತ್ರ ಫರಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ಕೆಳಗೆ ಲೆನಿನ್ ಮೆಟೀರಿಯಲ್ ತೊಗೊಂಡಿದ್ದೀವಿ. ಸೊ ಲೆನಿನ್ ಮೆಟೀರಿಯಲ್ ತೊಗೊಂಡಾಗ ಇದು ಎರಡು ಜಾಯಿನ್ ಆಗಿ ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಇದಕ್ಕೆ ನಾವು ಬೆಲ್ಟ್ ಕೊಟ್ಟಿದ್ದೀವಿ, ಬೆಲ್ಟ್ ಸಪೋರ್ಟಿಗೆ ಇರಲಿ ಅಂತ. ನಿಮಗೆ ಬೆಲ್ಟ್ ಬೇಡದೇ ಇರೋ ಪಕ್ಷದಲ್ಲಿ ಇದನ್ನು ಟ್ಯೂಬ್ ಟಾಪ್ ಆಗಿ ಹಾಕೋಬೋದು. ಇದು ಒಂದೇ ರೀತಿಯಲ್ಲ, ಬೇರೆ ಬೇರೆ ಕಾಂಬಿನೇಷನ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ರೀತಿಯ ಕಲರ್ ಕಾಂಬಿನೇಷನ್ಸು ಯೂಸ್ ಮಾಡ್ಕೋಬೋದು. ಬ್ಲ್ಯಾಕ್ ಮೇಲೆ ಪಿಂಕ್ ಹಾಕ್ಬೋದು, ಬ್ಲೂ ಮೇಲೆ ಪಿಂಕ್ ಹಾಕ್ಬೋದು, ಅಥವಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಬೋದು, ವೈಟ್ ಆ್ಯಂಡ್ ವೈಟ್ ಹಾಕ್ಬೋದು. ಸೊ ಹೀಗೆ ಹಾಕ್ಕೊಂಡ್ರೆ ನ್ಯೂ ಇಯರ್ನ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ಪ್ಲಸ್ ಸೆಲೆಬ್ರೇಷನು ಜೋರಾಗಿರುತ್ತದೆ. ಈಗ ನೀವು ನೋಡ್ತಾ ಇರೋದು ಇನ್ನೊಂದು ಕಾಂಬಿನೇಷನ್, ಇನ್ನೊಂದು ಡ್ರೆಸ್ಸು. ಇದು ಲಾಂಗ್ ಫ್ರಾಕ್ ಅಂತಲೂ ಹೇಳ್ಬೋದು, ಲಾಂಗ್ ಗೌನ್ ಅಂತಲೇ ಹೇಳ್ಬೋದು. ಇದು ಬರೀ ಪಾರ್ಟಿಗೆ ಮಾತ್ರ ಯೂಸ್ ಮಾಡೋದು, ಅಂದರೆ ಲೈಕ್ ನ್ಯೂ ಇಯರ್ ಪಾರ್ಟೀಸ್ಗೆ ಮತ್ತು ಮೆಹಂದಿ ಪಾರ್ಟೀಸ್ಗೆ ಆ ಥರದ್ದು ಯೂಸ್ ಮಾಡ್ಬೋದು ನೀವು ಇದು ಗೌನ್ನ. ಮೊದಲಿಗೆ ಇದರಲ್ಲಿ 2 ರೀತಿಯಾದ ಕಾಂಬಿನೇಷನ್ ಮಾಡಿದ್ದೀವಿ. ಒಂದು ರೆಡ್ ಕಲರ್ ಸ್ಲೀವ್ಸ್ ಕೊಟ್ಟಿದ್ದೀವಿ, ಇನ್ನೊಂದು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ. ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ನು ಸಹ 2 ಬ್ಲ್ಯಾಕ್ ಶೇಡ್ಸ್ ಇದೆ. ಇದು ಡಾರ್ಕರ್ ಬ್ಲ್ಯಾಕ್ ನೆಟ್, ಇದು ಜಾರ್ಜೆಟ್ ಮೆಟೀರಿಯಲ್ಲು. ಈ ಬ್ಲ್ಯಾಕ್ ನೆಟ್ಗೆ ನಾವು ಸೀಕ್ವೆನ್ಸ್ ವರ್ಕ್ ಮಾಡಿದ್ದೀವಿ. ರೌಂಡ್ ಡಾಟ್ಸ್ ಇಟ್ಟು ಸೀಕ್ವೆನ್ಸ್ ವರ್ಕ್ ಮಾಡಿದ್ದೀವಿ. ಇದನ್ನು ಹೈನೆಕ್ ಮಾಡಿದ್ದೀವಿ. ಹೈನೆಕ್ ಮಾಡಿ ಪೈಪಿಂಗ್ ಕೊಟ್ಟಿದ್ದೀವಿ ಇದಕ್ಕೆ. ಅದ್ರ ಮೇಲೆ ಒಂದು ನೆಟ್ ಫ್ಯಾಬ್ರಿಕ್ ಹಾಕಿ ಅದಕ್ಕೆ ಒಂದು ಸೀಕ್ವೆನ್ಸ್ ಆದ ಚಿಕ್ಕದಾಗಿ ರೌಂಡ್ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಮತ್ತು ಸ್ಲೀವ್ಸಿಗೆ ಬಂದಾಗ ಇದು ಫುಲ್ ಸ್ಲೀವ್ಸ್ ಕೊಟ್ಟಿದ್ದೀವಿ. ಫುಲ್ ಸ್ಲೀವ್ಸ್ ಕೊಟ್ಬಿಟ್ಟು ಇದಕ್ಕೆ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ರೆಡ್ ಕಲರ್ ಕಾಂಬಿನೇಷನ್ ಯಾವಾಗಲೂ ಬ್ಲ್ಯಾಕ್ಗೆ ರೆಡ್ ಇಸ್ ಆಲ್ವೇಸ್ ಗುಡ್ ಅಲ್ವಾ, ಅದಕ್ಕಾಗಿ ಕೊಟ್ಟಿದ್ದೀವಿ. ಮತ್ತು ಇದಕ್ಕೆ ಸ್ಲೀವ್ಸ್ ರೌಂಡಿಗೆ ನಾವು 1/4 ಇಂಚ್ ಪಟ್ಟಿ ಕೊಟ್ಟು 2 ಕಡೆಯೂ ಫಿನಿಶಿಂಗ್ ನೀಟಾಗಿ ಮಾಡಿಕೊಟ್ಟಿದ್ದೀವಿ. ಮತ್ತು ಇದಕ್ಕೆ ನಾವು ಸ್ಟ್ರೈಟ್ ಫಿಟ್ ಕೊಟ್ಟಿದ್ದೀವಿ. ಈ ಗೌನಿಗೆ ಸ್ಟ್ರೈಟ್ ಫಿಟ್ ಕೊಟ್ಟಾಗ ಎಲ್ಲರೂ ಸಣ್ಣ ಕಾಣ್ತಾರೆ, ದಪ್ಪ ಕಾಣೋದಿಲ್ಲ. ಆಮೇಲೆ ಸ್ಟ್ರೈಟ್ ಫಿಟ್ ಕೊಟ್ಬಿಟ್ಟು ಎಡ್ಜಿಂಗ್ ಬಾರ್ಡ್ರಲ್ಲಿ ನಾವು ಎಲ್ಲ ರೀತಿಯ, ಅಂದರೆ ಒಂದು 11 ಇಂಚಸ್ ಬಾರ್ಡ್ರ್ ಹಾಕಿದ್ದೀವಿ. ಇದು ಎಲ್ಲ 11 ಇಂಚಸ್ ಬಾರ್ಡ್ರು ನಾವು ಮೆಟೀರಿಯಲಲ್ಲೇ ಕಟ್ ಮಾಡಿ 11 ಇಂಚಸ್ ಬಾರ್ಡ್ರ್ ನಾವು ಹಾಕಿರೋದನ್ನ. ಓಕೆ, ಫಸ್ಟಲ್ಲಿ ಗೋಲ್ಡ್ ಹಾಕಿ ಗೋಲ್ಡ್ ಮೇಲೆ ಬ್ಲೂ ಹಾಕಿದ್ದೀವಿ. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಡಾರ್ಕರ್ ಬ್ಲ್ಯಾಕ್ ಆ್ಯಂಡ್ ಡಾರ್ಕರ್ ಬ್ಲೂ ವಿಲ್ ಆಲ್ವೇಸ್ ಗೋ. ಆಮೇಲೆ ಅದಕ್ಕೆ ಒಂದು ವೆಲ್ವೆಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಒಂದು ಬ್ಲ್ಯಾಕ್ ಬ್ರೊಕೆಟ್ ಬಟ್ಟೆ ಕೊಟ್ಟಿದ್ದೀವಿ, ಮತ್ತು ವೆಲ್ವೆಟ್ ಕೊಟ್ಟಿದ್ದೀವಿ, ಮತ್ತು ಇದೇ ಕಾಂಬಿನೇಷನ್ ಆಗಿ ಬ್ರೌನ್ ಕೊಟ್ಟಿದ್ದೀವಿ. ಇದು ಒಂದು ಡಿಫ್ರೆಂಟ್ ಏನು ಅಂದರೆ ಈ ವೆಲ್ವೆಟ್ ಮೆಟೀರಿಯಲ್ ಕೊಟ್ಟು ಅದ್ರ ಮೇಲೆ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಸೊ ಆವಾಗ ಈ ಬಾರ್ಡ್ರನ್ನ ತುಂಬ ರಿಚಾಗಿ ಕಾಣುತ್ತೆ. ಅದೇ ಥರ ನಾವು 11 ಇಂಚಿನಿಂದ 12 ಇಂಚ್ವರೆಗೂ ಈ ಬಾರ್ಡ್ರನ್ನ ಕೊಡ್ತಾ ಬಂದಾಗ ಏನಾಗುತ್ತೆ, ಡೌನ್ ಪೋರ್ಷನಲ್ಲೂ ಹೆವಿಯಾಗಿ ಕಾಣುತ್ತೆ, ಪ್ಲಸ್ ಪ್ಲೇನ್ ಮೆಟೀರಿಯಲ್ಲೂ ಕಾಣುತ್ತೆ, ಪ್ಲಸ್ ಇಲ್ಲಿಂದನೂ ಸೀಕ್ವೆನ್ಸ್ ವರ್ಕ್ ಇರುತ್ತೆ. ಸೊ ಬಾಡಿನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡಾಗ ಫಸ್ಟ್ ಹಾಫ್ ಇಸ್ ಆಲ್ವೇಸ್ ವರ್ಕ್ ಇದೆ, ಸೆಕೆಂಡ್ ಹಾಫ್ ವಿಲ್ ಬಿ ರಿಮೇನ್ ದ ಸೇಮ್, ಥರ್ಡ್ ಪಾರ್ಟು ಮತ್ತೆ ನಾವು ವರ್ಕ್ ಕೊಟ್ಟಿದ್ದೀವಿ. ಸೊ ಆವಾಗ ಈ ಥರ ಡಿವೇಷನ್ ಮಾಡಿಕೊಂಡಾಗ ಸ್ವಲ್ಪ ಶಾರ್ಟ್ ಇದ್ದವರು ಇನ್ನೂ ಚೆನ್ನಾಗಿ ಕಾಣ್ತಾರೆ.
ಅವಾಗ ಚೆನ್ನಾಗಿ ಕಾಣಿದಾಗ ಏನಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಫ್ರಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬ್ಯಾಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಬ್ಯಾಕಲ್ಲೂ ಕೂಡ ಅಷ್ಟೇ, ನಾವು ವೇಸ್ಟ್ ಪೋರ್ಷನ್ನ ಟೈಟ್ ಮಾಡಿದ್ದೇವೆ ಸೊ ಶೇಪ್ ಕಾಣಲಿ ಅಂತ. ಮತ್ತು ಇಲ್ಲಿ ಡಾಟ್ ಕೊಟ್ಟಿದ್ದೀವಿ. ಯಾವಾಗ ಬ್ಯಾಕಿಗೆ ನಾವು ಡಾಟ್ ಫಿನಿಶಿಂಗ್ ಕೊಡ್ತೀವೋ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ಸಹ ಇಲ್ಲಿ ಸಣ್ಣ 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 ಸೀಕ್ವೆನ್ಸ್ ವರ್ಕ್ ಮಾಡಿದ್ದೀವಿ. ಮುಂದೆ ನೆಟ್ ಕೊಟ್ಟಿದ್ದೀವಿ, ಹಿಂದೆ ಪ್ಲೇನ್ ಮೆಟೀರಿಯಲ್ ಬಿಟ್ಟಿದ್ದೀವಿ. ಸೊ ಹಾಗಾಗಿ ಏನು ಡ್ಯಾಮೇಜ್ ಆಗೋದಿಲ್ಲ ಇದನ್ನು, ಅದಕ್ಕಾಗಿ ಇದನ್ನು ಪ್ಲೇನ್ ನೆಟ್ ಕೊಟ್ಟಿದ್ದೀವಿ. ಈ ಲಾಂಗ್ ಫ್ರಾಕ್ಸ್ ಇವಾಗ ನಾನು ತೋರಿಸ್ಕೊಟ್ನಲ್ಲ, ಇದು ಯಾವತ್ತಿಗೂ ಟ್ರೆಂಡ್. ಇದು ನೀವು ಟ್ರೆಂಡ್ ಸೆಟ್ಟರ್ ಆಗ್ತೀರಾ, ಟ್ರೆಂಡ್ ಫಾಲೋವರ್ ಆಗಲ್ಲ. ಮತ್ತು ಇದೇನು ಅಂದರೆ ಈ ಥರ ಗೌನ್ಸ್ ಹಾಕ್ಕೊಂಡಾಗ ಪಾರ್ಟಿ ವೇರ್ಗೂ ಹಾಕೋಬೋದು, ನ್ಯೂ ಇಯರ್ಗೂ ಹಾಕೋಬೋದು, ಮತ್ತು ಎಲ್ಲ ಮೆಹಂದಿ ಫಂಕ್ಷನ್ಸ್ಗೂ ಹಾಕೋಬೋದು. ಅವಾಗ ಚೆನ್ನಾಗಿ ಕಾಣ್ತದೆ. ಇದನ್ನೆಲ್ಲ ಹಾಕ್ಕೊಂಡು ಹೋದರೆ ನಿಮಗೆ ಕಾಂಪ್ಲಿಮೆಂಟ್ಸ್ ತುಂಬ ಬರುತ್ತದೆ. ಲಾಂಗ್ ಸ್ಕರ್ಟು ಮತ್ತು ಟಾಪ್ ಹಾಕದೇ ಇಷ್ಟ ಇಲ್ಲದೆ ಅವರು ಈ ಥರ ಶಾರ್ಟ್ ಗೌನು ಹಾಕ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಫುಲ್ಲು ನೆಟೆಡ್ ಫ್ಯಾಬ್ರಿಕ್ಕು. ಈ ನೆಟೆಡ್ ಫ್ಯಾಬ್ರಿಕ್ ಕಲರ್ ಕೆಳಗಡೆ ನಾವು ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಾಗ ತುಂಬ ಬ್ರೈಟಾಗಿ ಕಾಣುತ್ತೆ. ಈ ಬ್ಲೂ ಕಲರ್ ಬದಲು ನೀವು ಪಿಂಕ್ ಕೊಡ್ಬೋದು, ಯೆಲ್ಲೋ ಕೊಡ್ಬೋದು, ಗ್ರೀನ್ ಕೊಡ್ಬೋದು, ಅದು ನಿಮ್ಮ ಚಾಯ್ಸ್. ಆಮೇಲೆ ಇದಕ್ಕೆ ನಾವು ಈ ಪ್ಯಾಟರ್ನ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ಏನು ಅಂದರೆ ಇದು ಸಿಂಗಲ್ ಶೋಲ್ಡರು. ಈ ಕಡೆ ಮಾತ್ರ ಬ್ಲೂ ಕಲರ್ ಶೋಲ್ಡರ್ ಕೊಟ್ಟಿದ್ದೀವಿ, ಈ ಕಡೆ ಪ್ಲೇನ್ ಬಿಟ್ಟಿದ್ದೀವಿ. ಸೊ ಒಳಗಿಂದ ಕೊಟ್ಟಾಗ ಏನಾಗುತ್ತೆ, ಸಿಂಗಲ್ ಶೋಲ್ಡರಾಗಿ ಕಾಣುತ್ತೆ. ಮತ್ತು ಎಲ್ಲರೂ ಹಾಕ್ಬೋದು, ದಪ್ಪ ಇದ್ದವರು ಹಾಕ್ಬೋದು, ಸಣ್ಣ ಇದ್ದವರು ಹಾಕ್ಬೋದು, ಒಂದು ಸ್ವಲ್ಪ ಮಿಡಲ್ ಏಜ್ ಪರ್ಸನ್ನು ಹಾಕ್ಬೋದು, ಯಂಗ್ ಪೀಪಲ್ಲು ಹಾಕ್ಬೋದು, ಯಂಗ್ಸ್ಟರ್ಸು ಹಾಕ್ಬೋದು ಈ ಥರ ಕೊಟ್ಟಾಗ. ಆಮೇಲೆ ಇದಕ್ಕೆ ನಾನು ಬ್ರಾಡಾಗಿ ರೌಂಡ್ ನೆಕ್ ಕೊಟ್ಟಿದ್ದೀನಿ. ಬ್ರಾಡಾಗಿ ರೌಂಡ್ ನೆಕ್ ಕೊಟ್ಟಾಗ ಕರೆಕ್ಟಾಗಿ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿನೂ ನಮಗೆ ಆಮೋಲ್ ಕಡೆಗೂ ಪ್ಲೇನಾಗಿ ಚೆನ್ನಾಗಿ ಕಾಣ್ತದೆ. ಮತ್ತು ಈ ಪೋರ್ಷನಿಗೆ ವೇಸ್ಟಿಗೆ ಬಂದಾಗ ನಾನು ಎಲಾಸ್ಟಿಕ್ ಕೊಟ್ಟಿದ್ದೀನಿ. ಎಲಾಸ್ಟಿಕ್ ಕೊಟ್ಟಾಗ ಏನಾಗುತ್ತೆ, ಗ್ರಿಪ್ಪಾಗಿ ವೇಸ್ಟ್ ಪಾಯಿಂಟ್ ಹತ್ರ ಕುತ್ಕೊಂಡು ಆವಾಗ ಶೇಪ್ ಕಾಣ್ತದೆ. ಆಮೇಲೆ ಅದರಿಂದ ಒಂದೇ ಮೆಟೀರಿಯಲ್ ಇದೆ ಆ್ಯಕ್ಚುಲಿ. ಇಲ್ಲಿಗೆ ಶೇಪ್ ಕೊಟ್ಟಾಗ ದಿಸ್ ಲುಕ್ಸ್ ಡಿಫ್ರೆಂಟ್. ಇಲ್ಲಿಂದ ಇಲ್ಲಿಗೆ ಕೊಟ್ಟಾಗ ಸ್ವಲ್ಪ ಸ್ಟ್ರೈಟ್ ಫಿಟ್ ಕೊಟ್ಟಿದ್ದೀನಿ. ಮತ್ತು ಸ್ಟ್ರೈಟ್ ಫಿಟ್ಟಾಗಿ ಕೊಟ್ಟಾಗ ಒಳಗಿನ ಮೆಟೀರಿಯಲು ಪೂರಾ ಎಡ್ಜಿಂಗ್ವರೆಗೂ ತೊಗೊಂಬಂದಿಲ್ಲ. ಎಡ್ಜಿಂಗಿಂತ ಮೇಲೇ ಒಂದು 4 ಇಂಚ್ ಮೇಲೇ ಬಿಟ್ಟಿದ್ದೀವಿ. ಆವಾಗ ಬಿಟ್ಟಾಗ ಏನಾಗುತ್ತೆ, ಈ ಮೆಟೀರಿಯಲ್ಲು ನಾವು ಏನು ಹಾಕಿದ್ದೀವಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಕಾಣುತ್ತೆ. ಪ್ಲಸ್ ಒಳಗಿನ ಮೆಟೀರಿಯಲ್ಲು ಹೈಲೈಟ್ ಆಗುತ್ತೆ. ಈ ಎಡ್ಜ್ ಫಿನಿಶಿಂಗು ಹಾಗೆ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಅದು ಕಟ್ ವರ್ಕ್ ಸ್ಟೈಲಲ್ಲಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಶಾರ್ಟ್ ಫ್ರಾಕಾಗಿ ಹಾಗೆ ಬಿಟ್ಟಿದ್ದೀವಿ. ಮತ್ತು ಇದಕ್ಕೆ ಸ್ಲೀವ್ಸ್ ಏನಂದರೆ ಇದಕ್ಕೆ ಜಾಯ್ನಿಂಗ್ ಸ್ಲೀವ್ಸೇ ಇದೆ, ಸಪ್ರೇಟ್ ಆಮೋಲ್ ಕಟಿಂಗ್ ಸ್ಲೀವ್ಸ್ ಇಲ್ಲ. ಇದಕ್ಕೆ ಜಾಯಿನ್ ಕೊಟ್ಟಾಗ ಇದು 2-3 ಇಂಚ್ 2 ಇಂಚಸ್ಸಿಂದ 3 ಇಂಚಸ್ ಆಗಿ ಸ್ಲೀವ್ ಕಾಣುತ್ತದೆ. ಈ ಸ್ಲೀವ್ಸ್ಗೆ ನಾವು ಮತ್ತೆ ಬ್ಲೂ ಮೆಟೀರಿಯಲ್ ಕೊಟ್ಟಿಲ್ಲ. ಬ್ಲೂ ಮೆಟೀರಿಯಲ್ ಕೊಟ್ಟರೆ ಮತ್ತೆ ಅದು ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕಾಗಿ ಹಾಗೆ ಬಿಟ್ಟಿದ್ದೀವಿ ಇದನ್ನು. ನಾವು ಈ ಫ್ರಂಟ್ ವೈಟ್ ಕೊಟ್ಟಿವದಿಯಲ್ವ, ಇದು ಡೈಯಬಲ್ ಮೆಟೀರಿಯಲ್ಲು. ನಿಮ್ಮ ಕಲರ್ ಆದ ಚಾಯ್ಸ್ಗೆ ನೀವು ಡೈ ಮಾಡ್ಕೋಬೋದು, ಆಯಿತಾ. ಅದೊಂದು ಅಡ್ವಾಂಟೇಜ್ ಈ ವೈಟ್ ಹಾಕ್ಕೊಂಡಾಗ. ಇದು ಸೈಡಲ್ಲಿ ನಾವು 2 ಇಂಚ್ ಪಟ್ಟಿ ಕೊಟ್ಟಿದ್ದೀವಿ. ಸೊ ಫಿನಿಶಿಂಗ್ ನೀಟಾಗಿ ಎಡ್ಜಿಂಗ್ ಫಿನಿಶಿಂಗ್ ಚೆನ್ನಾಗಿರುತ್ತದೆ ಅಂತ. ಹಾಗೆ ಹಿಂದೆ ಕೂಡ ನಾವು ಸಿಂಗಲ್ ಶೋಲ್ಡರ್ ಮಾಡಿದ್ದೀವಿ. ಏನಕ್ಕೆ ಸಿಂಗಲ್ ಶೋಲ್ಡರ್ ಮಾಡಿದ್ದೀವಿ ಅಂದರೆ ಮುಂದೆನೂ ಸಿಂಗಲ್ ಶೋಲ್ಡರ್ ಮಾಡಿದಾಗ ಹಿಂದೆನೂ ಸಿಂಗಲ್ ಶೋಲ್ಡರೇ ಮಾಡಬೇಕು, ಆವಾಗ ಹೈಲೈಟ್ ಆಗುತ್ತೆ. ಮತ್ತು ಇದಕ್ಕೂ ಸಹ ಹಿಂದೆ ಮುಂದೆ 2 ಕಡೆನೂ ಎಲಾಸ್ಟಿಕ್ ಬ್ಯಾಂಡ್ ಕೊಟ್ಟು ವೇಸ್ಟ್ ಪಾಯಿಂಟ್ ಹತ್ರ ತುಂಬ ಫಿಟ್ಟಾಗಿ ಕೂತ್ಕೊಳ್ಳೋ ಥರ ಮಾಡಿದ್ದೀವಿ. ಮತ್ತು ಹಿಂದೆ ಪೋರ್ಷನು ಸಹ ಸ್ಟ್ರೈಟ್ ಕಟ್ಟೆ ಕೊಟ್ಟಿದ್ದೀವಿ. ಸ್ಟ್ರೈಟ್ ಕಟ್ ಕೊಟ್ಟು ಇದನ್ನು ಸಹ ಬೇಕಾದರೆ ನೀವು ಇದನ್ನು ಲಾಂಗ್ ಮಾಡಿಕೊಂಡು ಈ ಇನ್ನರ್ ಮೆಟೀರಿಯಲ್ನ ಹಿಂದೆಗಡೆನೂ ಲಾಂಗ್ ಮಾಡ್ಕೋಬೋದು, ಮುಂದೆ ಶಾರ್ಟ್ ಮಾಡ್ಕೋಬೋದು. ಇಲ್ಲ ಬೇಡ ನನಗೆ 2 ರೀತಿಯಲ್ಲೂ ಶಾರ್ಟೇ ಇರ್ಬೋದು ಅಂದರೆ ಇದನ್ನು ಶಾರ್ಟು ಮಾಡ್ಕೋಬೋದು. ಇದು ಒಂದು ರೀತಿಯಾದ ಡ್ರೆಸ್ಸಿಂಗ್ ಡಿಸೈನು. ಬೇಡ ನನಗೆ ಈ ಹಿಂದೆ ಪೋರ್ಷನ್ನು ಫುಲ್ ಲಾಂಗ್ ಮಾಡ್ಕೋಬೋದು, ಅಪ್ ಟು ಫ್ಲೋರ್ವರೆಗೂ ಮಾಡಿಕೊಂಡು ಮುಂದೆ ಸಹ ಶಾರ್ಟ್ ಮಾಡ್ಕೋಬೋದು. ಇದು ನಾನಾ ರೀತಿಯಲ್ಲಿ ಈ ಶಾರ್ಟ್ ಗೌನ್ಸ್ನ ಯೂಸ್ ಮಾಡ್ಕೋಬೋದು. ಡಿಸೈನರ್ ಲೆಹಂಗಾ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ನಮಸ್ಕಾರ ಸಿರಿ ವೀಕ್ಷಕರಿಗೆ. ನನ್ನ ಹೆಸರು ಸೌಮ್ಯ. ಆಮ್ ಅ ಫ್ಯಾಷನ್ ಡಿಸೈನರ್. ನಿಮ್ಮ ಶಾರ್ಟ್ ಗೌನ್, ಲೆಂಥಿ ಗೌನ್, ಹೀಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಪಾರ್ಟಿ ಅಟೆಂಡ್ ಮಾಡುವ ವೇಳೆ ತೊಟ್ಟುಕೊಳ್ಳಬಹುದಾದ ವಿಭಿನ್ನ ಉಡುಗೆಗಳ ಬಗ್ಗೆ ನೀವು ಮಾಹಿತಿ ಪಡೆದುಕೊಂಡ್ರಿ ಅಲ್ವಾ? ಇನ್ಯಾಕ್ ತಡ, ಈ ನ್ಯೂ ಇಯರ್ ಅನ್ನ ನೀವು ಕಲರ್ಫುಲ್ ಮಾಡಿಕೊಳ್ಳಿ.